ಬನ್ನಿ ಬಂದ್ರೆ ಆಂಟಿ ಪಿಕ್ಚರ್ ತುಂಬಾ ಚೆನ್ನಾಗಿತ್ತಲ್ವಾ? ತುಂಬಾ ಚೆನ್ನಾಗಿತ್ತು. ಮೊಲ ಸೊತ್ತಾಗಂತ ತುಂಬಾ ನೋವಾಯ್ತಪ್ಪ ಅಲ್ವಾ? ಮತ್ತೆ ಅಮ್ಮ ಅಮ್ಮ ಗಣೇಶ ಎಣ್ಣೆ ಹಾಕೊಂಡ್ ಕೂತಿಸಿನ್ ತುಂಬಾ ಚೆನ್ನಾಗಿತ್ತ ಅಲ್ವಾ ಅಮ್ಮ? ಒಟ್ಟಾಗೋ ಲಕ್ಷಣಗಳು ನಿನ್ನ ಎತ್ತಿ ಕಾಣ್ತಾ ಇದೆ. ಒಳ್ಳೆ ಟೇಸ್ಟ್. ನೀವು ಮೊಬೈಲ್ ಯೂಸ್ ಮಾಡ್ತೀರಾ? ಇಲ್ಲ, ಅದೆಲ್ಲ ತಲೆನೋವು. ನಿಮ್ ಪಾಡಿಗೆ ನೀವ್ ಹೋಗ್ತಿದ್ರಿ, ನಮ್ ಪಾಡಿಗೆ ನಾವ್ ಹೋಗ್ತಿದ್ದು. ತಿರುಗ್ಬಿಟ್ಟ ಗುರೈಸಿದ್ದು ಇವಳು ಅವಳೆ ಅಂತನಾ? ಇರೋ ನಿಮಿಷ ಬರ್ತೀನಿ. ಇರೇ ನಾನು ಬರ್ತೀನಿ. ಅಣ್ಣ ಹೊಡಿಬಿಡಿ, ಬಿಟ್ಬಿಡಿ ಅಣ್ಣ. ತಿರ್ಗ ಅಣ್ಣ ಅಂತವಳಲ್ಲೋ, ತಲೆ ಕೆಡ್ತವಳಲ್ಲೋ. ಏನ್ರಪ್ಪ ಅದು? ಮಮತಾ, ಏನ್ರ ಮಾಡ್ತಾ ಇದೀರಾ? ಯಾರೋ ಇವ್ರು ಸಂತಾನಕ್ ಬರೋ ಅಂಟಿದಿರಲ್ಲ, ಸಂಧಾನಕ್ ಬಂದವ್ರೆ. ಹಿಂದೆ ಕಾಂದಾನೆ ನಿಂತಿದೆ, ಗಂಡಸ್ರಲ್ಲ ಅಲ್ಲೇ ನಿಂತಿದ್ದಾರೆ. ಮಿಡ್ಲೆ ಜಾಂಟಿದಿರ್ ನೋಡಿದ್ರೆ ಮಿಡ್ಲಲ್ಲೇ ಬಂದ್ ಮಾತಾಡ್ತಿದ್ದಾರೆ. ಏನೋ ನೀನು ವಿದ್ಯೆ ಎಲ್ಲ ಬಾಳ ವರ್ಕೌಟ್ ಆಯ್ತು ಕಣೋ. ನಾನೇ ಬಂದ್ ಮಕ್ಕ ಮುತ್ತಿ ಹೊಡೆದಾಕ್ಬಿಡೋಣ ಅನ್ಕೊಂಡೆ. ನಮ್ ಶಿಷ್ಯ ಇದ್ನಲ್ಲ ಅದಕ್ಕೆ ಸುಮ್ನೆ ಅದೇ ಅಲ್ವೇನೋ. ಎಂತ ಜನನಪ್ಪ, ಒಂದ್ ಥ್ಯಾಂಕ್ಸು ಹೇಳಲಿಲ್ಲ. ನೀನ್ ಯಾಕೆ ಅವ್ನಿಗೆ ಅಣ್ಣ ಅಂದೆ? ನಾನು ನೋಡ್ಕೋತಾ ಇರ್ಲಿಲ್ವಾ? ಓಕೆ, ಅವ್ರನ್ನ ಗುರಾಯಿಸಿದ್ ಇವನು ಆ ಹುಡುಗಿನ ಬೈತಿದ್ದಾನೆ. ಆ ಹುಡುಗಿ ಪಾಪ, ಅವಳು ಅಷ್ಟಾದ್ರೂ ಪ್ರೀತಿಯಿಂದ ಕೈ ಹಿಡಿತಿದ್ರು ಇವನ್ಗದ ಅರ್ಥನೇ ಆಗ್ತಿಲ್ಲ. ಅದ್ರಲ್ಲಿ ಒಂದ್ ಚಿಕ್ಕ ಸಾರಿ ಇದೆ ಅನ್ನೋದು ಇವನಿಗೆ ಯಾವಾಗ ಅರ್ಥ ಆಗುತ್ತೋ ಏನೋ. ಸಾರಿ ಕಣೋ. ಈಗಿನ ಕಾಲದಲ್ಲಿ ನಿಜವಾದ ಪ್ರೀತಿಸೋ ಹೃದಯ ಸಿಗೋದೇ ಅಪರೂಪ. ಅವನು ನೋಡಿದ್ರೆ ಪ್ರೀತಿಸಿ ಕೈ ಹಿಡಿದಿರೋ ತರ ಕಾಣ್ತಾನೆ. ಅವಳ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ತಾಳ್ಮೆ ಇಲ್ವಲ್ಲ ಇವನಿಗೆ. ಬೇಜಾರಾಗ್ಬೇಡ. ಬಿಡ ನನ್ನ ಕೈನ. ಅಲ್ಲ, ಗೀತಾರ್ ತಾಯಿ ಆ ಗಲಾಟೆ ಹತ್ರ ಹೋಗಿ ಮಮತಾ ಅಂತ ಕೂಗುದ್ರಲ್ಲ, ಪರಿಚಯದ ಹುಡುಗಿನ ಅಂತ. ಹಳೆ ಮನೆ ಹತ್ರ ಇದ್ರಂತೆ, ಈಗ ಹೊಸದಾಗಿ ಮದ್ವೆ ಆಗಿದ್ಯಂತೆ ಹೇಳುದ್ರ. ನೀನ್ ಮಾತಾಡೋದನ್ನ ಕೇಳಿಸ್ಕೊಳ್ಳೋಣ ಅಂದ್ರೆ ಆ ಅಂಜನ್ ಅವನಲ್ಲ, ಅವನ ಅಂಜನ್ ಅಲ್ಲ, ಅಮೃತ ಅಂಜನು. ಕಣ್ಣಲ್ಲಿ ನೀರ್ ಬರೋದೊಂದು ಬಾಕಿ. ಬರೇ ಡೌಟ್ ಕಣ ಅವನಿಗೆ. ನನಗೆ ನೀನ್ ಯಾಕೆ ಮದ್ವೆ ಆಗಿಲ್ಲ ಅಂತ ಕೇಳ್ತಾ ಅವನೇ. ನನ್ನ ಮನ್ಸಿಗೆ ತುಂಬಾ ನೋವಾಗೋಯ್ತು ಕಣ. ಮಾಮ, ಮೊಬೈಲ್ ನಂಬರ್ ಎಂಡಿಂಗ್ ವಿತ್ 2244 ಯಾರ್ದು ಅಂತ ಗೊತ್ತಾ? ನಾನು ಗೊತ್ತಿಲ್ಲ ಕಣ. ಒಂದ್ ಕೆಲ್ಸ ಮಾಡು, ವಿಶ್ಸ್ ಅಂತ ಮೆಸೇಜ್ ಕಳ್ಸು. ಇವತ್ತು ಹುಡುಗಿ ಇಂಪ್ರೆಸ್ಸು, ಸೆಂಟಿ ಡೈಲಾಗ್ಸು, ಫೈಟ್ಸು. ಅಬಾ ಬಾ ಬಾ ಬಾ. ಫೈಟ್ ಅಲ್ಲ, ಏಟು ಒಂದೇ. ಅದೂನು ಜಾಸ್ತಿ ಮಾತಾಡ್ದ ಕೊಟ್ಟೆ. ಯಾವ್ದೋ ಮೆಸೇಜ್ ಬರ್ತೈತೆ, ನೋಡ್ಲಾ ಮಗ. ಯಾವ್ದು ಅದು? ಅದಿರ್ಲಿ, ದಿನ ರಾತ್ರಿ ಎಷ್ಟೊತ್ತಿಗೆ ಮಲಗ್ತೀರಾ? ಸುಮಾರು 12 ಆಗುತ್ತೆ. ನಾನು 10ಕ್ಕೆ ಫ್ಲಾಟು. ನಿನ್ನೆನೆ 12ರವರೆಗೂ ಎದ್ದಿದ್ದು. ಅದು ನೀವು ಮೆಸೇಜ್ ಮಾಡ್ತಿದ್ರಿ ಅಂತ. ಇನ್ನೂ ಎದ್ದಿದ್ರೆ ಇವತ್ತು ಎದ್ದೇಳ್ತಿರ್ಲಿಲ್ಲ, ಆಮೇಲೆ ಕ್ಲಾಸಿಗೆ ಹೋಗ್ತಿತ್ತು. ಏನ್ ಪ್ಲಾನ್ ಇವತ್ತು? ಸಂಜೆ ಫ್ರೀ ಇದ್ದೀರಾ? ಗೊತ್ತಿಲ್ಲ, ಇನ್ 5 ಡೇಸಲ್ಲಿ ಇಂಟರ್ವ್ಯೂ ಇದೆ, ಅದಕ್ಕೆ ಪ್ರಿಪೇರ್ ಆಗಬೇಕು. ಹಾ, ನೀವು? ಫುಲ್ ಫ್ರೀ ಇವತ್ತು. ಸಂಜೆ ಮೋಸ್ಟ್ಲಿ ಅಮ್ಮನ ಜೊತೆಗೆ ತರಕಾರಿ ತಗೊಳಕ್ಕೆ ಸಂತೆಗೆ ಹೋಗ್ತಿದ್ದೀನಿ, ನೀವು ಬನ್ನಿ. ದಿನದಿಂದ ದಿನಕ್ಕೆ ನಾವಿಬ್ರು ತುಂಬಾ ಹತ್ರ ಆಗ್ತಿದ್ವಿ. ಅವಳೆಲ್ಲೇ ಹೋದ್ರು ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ನನ್ನ ಇನ್ವೈಟ್ ಮಾಡೇ ಮಾಡ್ತಿದ್ಲು. ನಮ್ಮ ಮಾವ ಅಂತೂ ಏನಾದ್ರೂ ಒಂದು ತರಲೆ ಕೆಲಸ ಮಾಡಿ ನಾನು ಅನ್ಕೊಂಡಿದ್ದು ಆಗೋಗಿ ಮಾಡ್ತಿದ್ದ.